ಧಾರವಾಡ ಅಕ್ರಮ ಸಂಬಂಧವೇ ಮಾಜಿ ಶಾಸಕ ಪುತ್ರನ ಹತ್ಯೆಗೆ ಕಾರಣ. ಧಾರವಾಡದ ಎಸ್ಪಿ ಗುಂಜನ್ ಆರ್ಯ ಹೇಳಿಕೆ. ಧಾರವಾಡದ ರಾಮಾಪುರ ಬಳಿ ರಾಜು ಬೋಳಶೆಟ್ಟಿ ಹತ್ಯೆ ಪ್ರಕರಣ 4 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಮುನೀರಾ ಎನ್ನುವ ಮಹಿಳೆ ಜೊತೆ ಸಂಬಂಧ ಹೊಂದಿದ್ದ ರಾಜು ಬೋಳಶೆಟ್ಟಿ ಬೈಲಹೊಂಗಲ ತಾಲೂಕಿನ ಬಿದರಗಡ್ಡಿ ಗ್ರಾಮದ ಮೃತ್ಯುಂಜಯ ಬಸವರಾಜರಿಂದ ಹತ್ಯೆ. ಇನ್ನೋರ್ವ ಮುನೀರಾಳ ಅಪ್ರಾಪ್ತ ಮಗನಿಂದಲೂ ಹತ್ಯೆ. ಧಾರವಾಡದಲ್ಲಿ 5 ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ಖರೀದಿ ಮಾಡಿದ್ದ ಹಂತಕರು 4 ಜನರು ಹತ್ಯೆಯ ಬಳಿಕ ಒಂದೇ ಬೈಕ್ನಲ್ಲಿ ತೆರಳಿದ್ದರು. ಸಿಸಿ ಕ್ಯಾಮೆರಾದಲ್ಲಿ ಪೆಟ್ರೋಲ್ ಖರೀದಿ ಮಾಡಿದ್ದು ಪತ್ತೆಯಾಗಿದೆ. 2 ವರ್ಷಗಳಿಂದ ಅನೈತಿಕ ಸಂಬಂಧ ಇತ್ತು. ಡಿಎನ್ಎ ಲಿಂಕ್ ಸದ್ಯಕ್ಕೆ ರಾಜು ಅವರೇ ಹತ್ಯೆಯಾಗಿದೆ ಎಂದು ಗೊತ್ತಾಗಿದೆ. ಕೆಲ ದಿನಗಳ ಹಿಂದೆ ಇಬ್ಬರ ಮಧ್ಯೆ ಜಗಳ ಆಗಿತ್ತು. ಚಾಕು ಹಾಗೂ ಸಲಿಕೆಯಿಂದ ಹತ್ಯೆ ಮಾಡಲಾಗಿದೆ. ಉಡಕೇರಿ ಗ್ರಾಮದ ತೋಟದ ಮನೆಯ ಶೆಡ್ನಲ್ಲಿ ಹತ್ಯೆಯಾಗಿದೆ. ಮೃತ್ಯುಂಜಯ ಎನ್ನುವ ಆರೋಪಿಗೆ ರಾಮಾಪುರ ಸ್ಥಳದ ಬಗ್ಗೆ ಮಾಹಿತಿ ಇತ್ತು. ರಾಮಾಪುರದಲ್ಲಿ ಸಂಬಂಧಿಕರಿದ್ದರು. ಆಗ ಜಾಗವನ್ನು ನೋಡಿದ್ದ ಮೃತ್ಯುಂಜಯ. ಮುನೀರಾ ಮತ್ತು ಮೃತ್ಯುಂಜಯ ಇಬ್ಬರ ನಡುವೆ ಸ್ನೇಹ ಇತ್ತು. ಮುನೀರಾ ಹಾಗೂ ರಾಜು ನಡುವೆ ಅಕ್ರಮ ಸಂಬಂಧ ಪ್ರಶ್ನೆ ಮಾಡಿದ್ದ ಮೃತ್ಯುಂಜಯ. ಹೀಗಾಗಿ ಹತ್ಯೆ ಮಾಡಲು ಪ್ಲಾನ್ ಮಾಡಿದ್ದ ಹಂತಕರು ಗ್ರಾಮದಲ್ಲಿ ಹತ್ಯೆ ಮಾಡಿ ಧಾರವಾಡದ ರಾಮಪುರಕ್ಕೆ ದೇಹವನ್ನ ತಂದಿದ್ದ ಹಂತಕರು. ಮರ್ಡರ್ ಅಲ್ಲಿ ಈಗ 4 ಆರೋಪಿ ನಮ್ಮ ವಶಕ್ಕೆ ಪಡೆದಿದ್ದೀವಿ ಇವತ್ತು ಬೆಳಿಗ್ಗೆ. ಅದರಲ್ಲಿ 3 ಜನ ಮೇಜರ್ ಇದ್ದಾರೆ, ಮತ್ತೆ ಒಬ್ಬರೇ ಮೈನರ್. ಫಸ್ಟ್ ಆರೋಪಿ ಮುನೀರಾ ಅಂತ ಮಹಿಳೆ, ಇನ್ನೊಬ್ಬರೇ ಆರೋಪಿ ಮೃತ್ಯುಂಜಯ, 3ನೇ ಆರೋಪಿ ಬಸವರಾಜ್. ಇದು 4 ಜನ ಬಿದರಗಡ್ಡಿ ಸಾಕಿನ ಇರುತ್ತೆ, ಬೈಲಹೊಂಗಲ ತಾಲೂಕು. ಈ ಮರ್ಡರ್ ಆಗಿದೆ ಆಕ್ಚುಲಿ ಉಳ್ಕೇರಿ ವಿಲೇಜ್, ಬೈಲಹೊಂಗಲ ತಾಲೂಕ್. ಅದಾದ್ಮೇಲೆ ಮರ್ಡರ್ ಆದ್ಮೇಲೆ ಬಾಡಿ ಇಲ್ಲಿ ನಮ್ಮ ರಾಮಾಪುರ ವಿಲೇಜ್ ಧಾರವಾಡ ಗ್ರಾಮೀಣಕ್ಕೆ ತಗೊಂಡು ಬಂದಿದ್ದಾರೆ. ಇಲ್ಲಿ ತಗೊಂಡು ಬಂದಾದ್ಮೇಲೆ ಬಾಡಿಗೆ ಬೆಂಕಿ